ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಲಿ ನಾವು ವಾಟ್ ಇಫ್ ಸೀಸನ್ 3ಯ ಕೊನೆಯ ಎಪಿಸೋಡ್ ಆದಂತಹ ವಾಟ್ ಇಫ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಯಾರ್ಯಾರು ಈ ಸೀಸನ್ನ ಬೇರೆ ಎಪಿಸೋಡ್ಗಳನ್ನ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಎಪಿಸೋಡಲ್ಲಿ ವಾಚರ್ನ 3 ಜನ ವಾಚರ್ಸ್ ಕಟ್ಟಾಕಿರ್ತಾರೆ. ಅವ್ರನ್ನ ಹುಡ್ಕೋಕ್ಕೆ ನಮ್ಮ ಮಲ್ಟಿವರ್ಸಲ್ ಹೀರೋಸ್ ಆದಂತಹ ಕ್ಯಾಪ್ಟನ್ ಕಾರ್ಟರ್, ಕಹೋರಿ, ಸ್ಟಾರ್ಮ್ ಮತ್ತು ಬರ್ಡಿ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅಲ್ಟ್ರಾನ್ ಹೆಲ್ಪ್ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕ್ಯಾಪ್ಟನ್ ಕಾರ್ಟರ್ ಒಬ್ಬಳೇ ಅಲ್ಟ್ರಾನ್ ಹತ್ರ ಹೋಗಿ ಹೆಲ್ಪ್ ಕೇಳ್ತಾಳೆ. ಅಲ್ಲಿ ಎಮಿನೆನ್ಸ್ ಅನ್ನೋ ವಾಚರ್ ಬಂದು ಇಬ್ಬರು ಮೇಲೂ ಅಟ್ಯಾಕ್ ಮಾಡಿ ಕಾರ್ಟರ್ನ ಕಿಡ್ನಾಪ್ ಮಾಡ್ತಾನೆ. ಅಲ್ಲಿಗೆ ಬರ್ಡಿ, ಕಹೋರಿ, ಸ್ಟಾರ್ಮ್ ಬಂದಾಗ ಅಲ್ಟ್ರಾನಿಂದ ಎಮಿನೆನ್ಸ್ ಕಾರ್ಟರ್ನ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲರೂ ಅಲ್ಟ್ರಾನ್ ಹೆಲ್ಪ್ ತಗೊಂಡು 5th ಡೈಮೆನ್ಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಮೊದಲನೇ ಸೀನಲ್ಲಿ ವಾಚರ್ ಹೇಗೆ ವಾಚರ್ ಆದ ಅಂತ ತೋರಿಸ್ತಾರೆ. ಅವನು ರಿಯಾಲಿಟಿ ಜೊತೆ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಪ್ರಮಾಣ ತಗೊಂಡಾಗ ಅವನಿಗೂ ಎಮಿನೆನ್ಸ್ ರೀತಿ ಪವರ್ ಬರುತ್ತೆ. ಎಮಿನೆನ್ಸ್ಗೆ ವಾಚರ್ ಮೇಲೆ ನಂಬಿಕೆ ಇರುತ್ತೆ. ವಾಚರ್ ಎಮಿನೆನ್ಸ್ನ ಗುರುಗಳ ರೀತಿ ನೋಡ್ತಾ ಇರ್ತಾನೆ. ಆದರೆ ವಾಚರ್ ಎಮಿನೆನ್ಸ್ ಅಷ್ಟು ಕ್ರೂರಿಯಾಗಿರಲ್ಲ. ಅದರಿಂದನೇ ಅವನು ರಿಯಾಲಿಟಿಯಲ್ಲಿ ಇಂಟರ್ಫಿಯರ್ ಆಗಿ ರಿಯಾಲಿಟಿನ ಬೆಟರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಪ್ರೆಸೆಂಟಲ್ಲಿ ಎಮಿನೆನ್ಸ್ ವಾಚರ್ನ ಕಟ್ಟಾಕಿ, ನೀನು ರೀರಿ ವಿಲಿಯಮ್ಸ್ಗೆ ಹ್ಯಾಕ್ ಹೆಲ್ಪ್ ಮಾಡಿದೆ ಅಂತ ಕೇಳಿದಾಗ, ನಾನು ಅದೊಂದೇ ಸಲ ಅಲ್ವ ಹೆಲ್ಪ್ ಮಾಡಿದ್ದು ಅಂತಾನೆ. ಅದಕ್ಕೆ ಎಮಿನೆನ್ಸ್, ಒಂದೇ ಸಲನ? ಸುಪ್ರೀಂ ಸ್ಟ್ರೇಂಜ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೆ ನೀನು, ಒಬ್ಬಳು ಹುಡುಗಿಗೋಸ್ಕರ ಇಡೀ ಯೂನಿವರ್ಸ್ನೇ ನಾಶ ಮಾಡಿದ್ದ ಅವನು ಅಂತಾನೆ. ಅದಕ್ಕೆ ವಾಚರ್, ಆದರೆ ಸುಪ್ರೀಂ ಸ್ಟ್ರೇಂಜ್ ಅವನೇ ಸ್ಯಾಕ್ರಿಫೈಸ್ ಮಾಡಿಕೊಂಡು ನಮಗೆ ವಾಚ್ ಮಾಡೋದಕ್ಕೆ ಎಷ್ಟೊಂದು ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆ ಟೈಮ್ಗೆ ಅಲ್ಲಿಗೆ ಕಾರ್ಟರ್ ಬರ್ತಾಳೆ. ಅವಳು ವಾಚರ್ ಪಕ್ಕ ಕೂತ್ಕೋತಾಳೆ. ಆವಾಗ ವಾಚರ್ಗೆ ಬೇರೆ ವಾಚರ್ಸ್ ಬೈತಾ ಇರಬೇಕಾದ್ರೆ ಕಾರ್ಟರ್ ವಾಚರ್ಗೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಅಲ್ಟ್ರಾನ್ ಬಂದು ಅವನು ಆಲ್ರೆಡಿ ರಿಯಾಲಿಟಿ ಶಾರ್ಡಿಂದ ತಗೊಂಡಿರೋ ಪವರ್ ಯೂಸ್ ಮಾಡಿ ಎಮಿನೆನ್ಸ್, ಇನ್ಕಾರ್ನೇಟರ್ ಮತ್ತು ಎಕ್ಸಿಕ್ಯೂಷನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಗೆ ಬರ್ಡಿ, ಕಹೋರಿ, ಸ್ಟಾರ್ಮ್ ಅವ್ರ ಶಿಪ್ಪಲ್ಲಿ ಬಂದು ವಾಚರ್ ಮತ್ತು ಕಾರ್ಟರ್ನ ಶಿಪ್ಪಲ್ಲಿ ಕರ್ಕೊಂಡು ಎಸ್ಕೇಪ್ ಆಗ್ತಾರೆ. ಆದರೆ ವಾಚರ್ಗೆ ಗೊತ್ತಿರುತ್ತೆ ಎಮಿನೆನ್ಸಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅಂತ. ಅದಕ್ಕೆ ಬರ್ಡಿ, ಎಮಿನೆನ್ಸ್ ನಮ್ಮನ್ನ ಹುಡ್ಕೋಕೆ ಆಗದೆ ಇರೋ ಯೂನಿವರ್ಸ್ ಒಂದಿದೆ, ಅದೇ ಸುಪ್ರೀಂ ಸ್ಟ್ರೇಂಜ್ ಯೂನಿವರ್ಸ್, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಈ ಕಡೆ ಎಮಿನೆನ್ಸ್ ಅಲ್ಟ್ರಾನ್ನ ಸಾಯಿಸ್ಬಿಡ್ತಾನೆ. 3 ಜನ ವಾಚರ್ಸು ಬರ್ಡಿ ಶಿಪ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಲ್ಲರೂ ಒಂದು ಪ್ಲಾನೆಟ್ ಮೇಲೆ ಬಂದು ಬೀಳ್ತಾರೆ. ಆವಾಗ ಬರ್ಡಿ, ನಾವು ಸುಪ್ರೀಂ ಸ್ಟ್ರೇಂಜ್ ಯೂನಿವರ್ಸಿಂದ ಸ್ವಲ್ಪ ದೂರ ಇದ್ದೀವಿ ಅಂತ ಹೇಳ್ತಾಳೆ. ಅಲ್ಲಿಗೆ ಬಂದ ಎಮಿನೆನ್ಸ್ ಕಾರ್ಟರ್ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರಿಗೆ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಿರಲ್ಲ. ಆವಾಗ ವಾಚರ್ ಒಂದು ಐಡಿಯಾ ಕೊಡ್ತಾನೆ. ಎಲ್ರಿಗೂ ವಾಚರ್ ತಗೊಂಡಿದ್ದ ಪ್ರಮಾಣ ತಗೊಳ್ಳೋಕೆ ಹೇಳ್ತಾನೆ. ಎಲ್ಲರೂ ಆ ಪ್ರಮಾಣ ತಗೊಳ್ತಿದ್ದಾಗೆ ಎಲ್ರಿಗೂ ವಾಚರ್ಗೆ ಇರೋ ಅಂತೆ ಪವರ್ ಬರುತ್ತೆ. ಅಲ್ಲಿ ವಾಚರ್ ಅವನ ಹೆಸರು ಕೂಡ ಹೇಳ್ತಾನೆ. ಅವನ ಹೆಸರು ವಾಟು ಅಂತ. ಇವಾಗ 3 vs 5 ಸ್ಟಾರ್ಟ್ ಆಗುತ್ತೆ. ವಿಲನ್ ವಾಚರ್ಸ್ ವೆಪನ್ಸ್ ಹಿಡ್ಕೊಂಡು ರೆಡಿ ಆಗ್ತಾರೆ. ಸ್ಟಾರ್ಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಹೋರಿ ಬಂದು ಕಾಪಾಡ್ತಾಳೆ. ಎಕ್ಸಿಕ್ಯೂಷನರ್ ಕಾರ್ಟರ್ ಮೇಲೆ ಅಟ್ಯಾಕ್ ಮಾಡಿ ಅವಳ ಶೀಲ್ಡ್ನ 2 ಪೀಸ್ ಮಾಡ್ತಾನೆ. ಅವಳು ಮುರಿದೋಗಿರೋ ಶೀಲ್ಡ್ನೇ ಹಿಡ್ಕೊಂಡು ಆ ವಾಚರ್ಗೆ ಚೆನ್ನಾಗಿ ಹೊಡಿತಾಳೆ. ಬರ್ಡಿ ಇನ್ಕಾರ್ನೇಟರ್ಗೆ ಚೆನ್ನಾಗಿ ಹೊಡಿತಾ ಇರ್ತಾಳೆ. ಕಡೆಗೆ ವಿಲನ್ ವಾಚರ್ಸ್ ಅವ್ರ ಫೈಟ್ ಶುರು ಮಾಡ್ತಾರೆ. ಎಲ್ಲ ಹೀರೋಸ್ಗೂ ಹೊಡಿತಾ ಇರ್ತಾರೆ. ಆಮೇಲೆ ಕಾರ್ಟರ್ ಟೀಮ್ ಸರಿಯಾಗಿ ಹೊಡಿತಾರೆ. ವಾಚರ್ಸ್ ಮತ್ತು ಎಮಿನೆನ್ಸ್ ಫೈಟ್ ಆಡ್ತಾ ಇಡೀ ಪ್ಲಾನೆಟ್ನೇ ಬ್ಲಾಸ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಹೀರೋಸ್ ಟೀಮ್ 3 ಜನ ವಾಚರ್ಸ್ ಒಂದು ಜಾಗಕ್ಕೆ ಹಾಕ್ಕೊಂಡು ಅವ್ರ ಪವರ್ನ ಅವ್ರ ಮೇಲೆ ಯೂಸ್ ಮಾಡ್ತಾರೆ. ಹೂವಾಟು ಸ್ಟಾಪ್ ಮಾಡೋಕ್ಕೆ ಹೇಳ್ತಾನೆ. ಹೂವಾಟು ಎಮಿನೆನ್ಸ್ ಬದಲಾಗಿರ್ತಾನೆ ಅಂದ್ಕೊಂಡಿರ್ತಾನೆ. ಆದರೆ ಎಮಿನೆನ್ಸ್, ಇನ್ಕಾರ್ನೇಟರ್, ಎಕ್ಸಿಕ್ಯೂಷನರ್ ಎಲ್ಲ ಮೇಲೆ ಹೋಗಿ ಸ್ಪಿನ್ ಆಗೋಕ್ಕೆ ಶುರು ಆಗ್ತಾರೆ. ಎಮಿನೆನ್ಸ್ ಕಾರ್ಟರ್ ಟೀಮ್ನ ಎಲ್ಲ ಯೂನಿವರ್ಸಿಂದ ಎರೇಸ್ ಮಾಡ್ತಾ ಇರ್ತಾನೆ. ಎಲ್ಲರೂ ಬಾಡಿಯಿಂದ ಡಿಫ್ರೆಂಟ್ ವೇರಿಯಂಟ್ಸ್ ಹೊರಗೆ ಹೋಗ್ತಿರೋದನ್ನ ನಾವು ನೋಡಬಹುದು. ಆಲ್ರೆಡಿ ನಮ್ಮ ಕಾರ್ಟರ್ ಕೈ ಕೂಡ ಎರೇಸ್ ಆಗ್ತಿರುತ್ತೆ. ಆಮೇಲೆ ಅವಳು ಪವರ್ ಎಲ್ಲ ಯೂಸ್ ಮಾಡಿ ಅಲ್ಲಿಂದ ಜಂಪ್ ಮಾಡಿ ವಾಚರ್ಸ್ಗೆ ಹೊಡಿತಾಳೆ. ಎಲ್ಲರೂ ಬಾಡಿಗೂ ಅವ್ರ ವೇರಿಯಂಟ್ಸ್ ಬಂದು ಸೇರ್ಕೋತಾರೆ. ಅಂದರೆ ಎರೇಸ್ ಆಗಿದ್ದ ವೇರಿಯಂಟ್ಸ್ ಎಲ್ಲ ಅವ್ರವ್ರ ಯೂನಿವರ್ಸ್ಗೆ ವಾಪಸ್ ಬಂದರು ಅಂತ ಅರ್ಥ. ಆಮೇಲೆ ಎಲ್ಲ ಹೋಗಿ ಯಾವುದೋ ಯೂನಿವರ್ಸಲ್ಲಿ ಬೀಳ್ತಾರೆ. ಆದರೆ ಕ್ಯಾಪ್ಟನ್ ಕಾರ್ಟರ್ ಕಾಣಿಸಲ್ಲ. ಅವಳು ಸತ್ತೋಗಿರ್ತಾಳೆ. ಬರೀ ಅವಳು ಮುರಿದೋಗಿರೋ ಶೀಲ್ಡ್ ಮಾತ್ರ ಇರುತ್ತೆ. ಹೂವಾಟು ಒಬ್ಬನೇ ಎದ್ದು ಕೂತಿರ್ತಾನೆ. ಎಮಿನೆನ್ಸ್ ಮತ್ತೆ ಬಂದು ಹೂವಾಟು ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅವನ ಪವರ್ಸ್ ವರ್ಕ್ ಆಗ್ತಿರಲ್ಲ. ಆವಾಗ ಹೂವಾಟು, ನೀನು ಅವನ ಯೂನಿವರ್ಸಲ್ಲಿ ಇದೆಯಾ, ಇಲ್ಲಿ ಎಲ್ಲ ಪವರ್ ಅವನ ಕೈಲಿರುತ್ತೆ ಅಂತ ಹೇಳ್ತಾನೆ. ಅಂದರೆ ಇವಾಗ ಎಲ್ಲರೂ ಸುಪ್ರೀಂ ಸ್ಟ್ರೇಂಜ್ ಯೂನಿವರ್ಸಲ್ಲಿ ಇರ್ತಾರೆ. ಆಮೇಲೆ ವಾಚರ್ ಎಮಿನೆನ್ಸ್ಗೂ ಮಾತುಕತೆ ನಡೆಯುತ್ತೆ. ಇಲ್ಲಿ ಎಮಿನೆನ್ಸ್ಗೆ ಅರ್ಥ ಆಗುತ್ತೆ ಯೂನಿವರ್ಸ್ ರಿಯಾಲಿಟಿನ ಬೆಟರ್ ಮಾಡೋಕ್ಕೆ ಕೆಲವೊಂದು ಸಲ ವಾಚರ್ ರಿಯಾಲಿಟಿ ಜೊತೆ ಇಂಟರ್ಫಿಯರ್ ಆಗಲೇಬೇಕಾಗುತ್ತೆ ಅಂತ. ಅದರಿಂದ ಎಮಿನೆನ್ಸ್ ವಾಚರ್ನ ಅವನ ಪಡೆಗೆ ಬಿಟ್ಟು ಹೋಗಿಬಿಡ್ತಾನೆ. ಈ ಕಡೆ ಎಲ್ಲರೂ ಕಾರ್ಟರ್ ನೆನಪಿಗೋಸ್ಕರ ಅವಳ ಶೀಲ್ಡ್ನ ಸರಿ ಮಾಡಿ ಅದನ್ನ ವಾಚರ್ ರಿಯಾಲಿಟೀಸ್ನ ಅಬ್ಸರ್ವ್ ಮಾಡೋ ಅಬ್ಸರ್ವೇಷನ್ ಪ್ಯಾನಲಲ್ಲಿ ಬಿಡ್ತಾರೆ. ಅಲ್ಲಿಗೆ ವಾಟ್ ಇಫ್ ಸೀಸನ್ 3 ಮುಗಿಯುತ್ತೆ. ಮತ್ತು ಇದೇ ಕೊನೆ ಸೀಸನ್ ಆಗಿರೋದ್ರಿಂದ ವಾಟ್ ಇಫ್ ಸೀಸನ್ 4 ಬರೋದಿಲ್ಲ. ಮತ್ತು ಕ್ರಿಯೇಚರ್ ಕಮಾಂಡೋ ಸೀರೀಸ್ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.